ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಸವಿ ಅಡುಗೆ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಬಾಳೆಹಣ್ಣಿನ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಈ ಸ್ಪೂನ್ ಸಹಾಯದಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಈ ಥರ ಮಾಡಿಟ್ಕೊಳ್ಳಿ. ಮತ್ತು ಒಂದು ಪ್ಯಾನ್ಗೆ ತೆಂಗಿನಕಾಯಿ ತುರಿದಿರೋ ಅಂಥದ್ದು ಒಂದು ಮಿಕ್ಸಿಗೆ ಒಂದು ರೌಂಡ್ ಹಾಕಿದ್ದೀನಿ ಅಷ್ಟೇ. ಆ ಥರ ಮಾಡಿಕೊಂಡು ನೋಡಿ, ಡ್ರೈ ರೋಸ್ಟ್ ಆಗೋ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಅದನ್ನು ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಆಗುತ್ತೆ. ಇದನ್ನು ನಾನು ಬಟ್ಲಿಗೆ ಒಂದು 3 ಸ್ಪೂನ್ ತೆಗೆದಿಟ್ಕೊಳ್ತೀನಿ. ಈ ಡ್ರೈ ರೋಸ್ಟ್ ಆಗಿರುವಂತಹ ತೆಂಗಿನಕಾಯಿ ತುರಿನ ನಾನು 3 ಸ್ಪೂನ್ ಬಟ್ಲಿಗೆ ತೆಗೆದಿಟ್ಕೊಳ್ತೀನಿ. ನಂತರ ನಾವು ಮ್ಯಾಶ್ ಮಾಡಿದ್ವಲ್ಲ ಬಾಳೆಹಣ್ಣು, ಇದಕ್ಕೆ ಸೇರಿಸ್ಕೊತೀನಿ ತೆಂಗಿನಕಾಯಿ ಜೊತೆನೇ. ನೋಡಿ, ಈ ಥರ ಸೇರಿಸ್ಕೊಂಡು ಈ ತೆಂಗಿನಕಾಯಿ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು. ಮತ್ತು ಇದ್ರ ಜೊತೆ ನಾನು 4 ಸ್ಪೂನು ಸಕ್ಕರೆ ಹಾಕ್ತೀನಿ. ನೀವು ಸಕ್ಕರೆ ಬದಲು ಬೆಲ್ಲ ಆದರೂ ಯೂಸ್ ಮಾಡ್ಕೋಬೋದು. ನಾನೀಗ 4 ಸ್ಪೂನ್ ಹಾಕ್ಕೊಳ್ತೀನಿ. ಇದಕ್ಕೆ ನೀವು ಒಣ ಕೊಬ್ಬರಿಯಿಂದನೂ ಮಾಡ್ಬೋದು. ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಈ ಥರನೇ ಸೇಮ್ ಒಣ ಕೊಬ್ಬರಿಯಿಂದನೂ ಮಾಡ್ಕೊಬೋದು. ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ, ಈ ಹದಕ್ಕೆ ಬರುತ್ತೆ. ಈ ಥರ ಫ್ರೈ ಮಾಡ್ಕೊತಾ ಬರಬೇಕು. ನೋಡಿ, ಇದಾದಮೇಲೆ ಈ ಹದಕ್ಕೆ ಬಂದಮೇಲೆ ಏಲಕ್ಕಿ ಪೌಡರ್ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡರು ಮತ್ತು ಬೇಬಿ ಗೋಡಂಬಿ ಅದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲಿ ಹುರಿದಾದರೂ ಹಾಕ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆ ತುಪ್ಪ ಏನೂ ಯೂಸ್ ಮಾಡಿಲ್ಲ, ನಾನು ಹೀಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆ ಕಟ್ಕೊಳ್ಳಿ. ನೋಡಿ, ಈ ಥರನೇ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ತೆಂಗಿನಕಾಯಿ ಹೊರಳಿಸ್ಬಿಟ್ಟು ಇಡಿ. ಇದೇ ರೀತಿ ಎಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ರೆಸಿಪಿ. ಎಲ್ಲ ಉಂಡೆನೂ ಇದೇ ರೀತಿಯೇ ಮಾಡಿಟ್ಕೊಳ್ಳಿ. ಇದು ಮಕ್ಕಳು ಬಂದಿದ್ದ ತಕ್ಷಣ ಈ ಥರ ಸ್ವೀಟ್ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.